ಫೈನಲಿ ನಾವು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫೀಚರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಫೀಚರ್ಸ್ನ ಫಸ್ಟ್ ಕಲಿಬೇಕು ಅಂತಂದರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಬಂದು ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಯುವಾಗ ಫಸ್ಟ್ ನಾವು ಅದರಿಂದ ನಮಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಕಲಿಬೇಕು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಸಿ ಎಸ್ ಸ್ಟ್ರೀಮ್ಸ್ ಇಂಜಿನಿಯರ್ಸ್ ಇರ್ತಾರೆ. ಸಿ ಎಸ್ ಸ್ಟ್ರೀಮ್ ಇಂಜಿನಿಯರ್ಸ್ ಬಯಾಲಜಿ ಕಲಿಯೋದಕ್ಕಾಗತ್ತಾ? ಇಲ್ಲ. ಇವಾಗ ಬಯಾಲಜಿ ಸ್ಟೂಡೆಂಟ್ಸು ಸಿ ಎಸ್ ಕೋಡ್ನ ಕಲಿಯೋಕ್ಕಾಗತ್ತಾ? ಇಲ್ಲ. ಸೊ ಅದೇ ಥರ ನಾವು ಏನನ್ನು ಕಲಿಬೇಕು, ಏನನ್ನು ಕಲಿತ್ರೆ ನಮಗೆ ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಯಾವುದೇ ಒಂದು ಕೋರ್ಸ್ನ ಕಲಿಬೇಕಾಗತ್ತೆ. ಸೊ ಇವಾಗ ಯಾಕೆ ನಾನು ಫೀಚರ್ಸ್ನ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ ಏನು ಅಂದ್ಕೊಂಡಿದ್ದಾರೆ, ಸಿ ಪ್ರೋಗ್ರಾಮಿಂಗ್ ಅನ್ನೋದು ತುಂಬ ಕಷ್ಟ, ಸೊ ಅದನ್ನು ಕಲಿಯೋದು ತುಂಬ ಕಷ್ಟ, ಬಿಕಾಸ್ ಸಿಂಟ್ಯಾಕ್ಸ್ ಜಾಸ್ತಿ ಇರುತ್ತೆ, ಅದು ಅಷ್ಟು ಯೂಸ್ ಇಲ್ಲ ಅಂತ ತುಂಬ ಜನ ಹಂಗೆ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಪೈಥಾನ ಪ್ರಿಫರ್ ಮಾಡ್ತಾರೆ ಓದಲಿಕ್ಕೆ. ಐ ಡೋಂಟ್ ನೋ ವೈ, ಬಟ್ ಮೈ ಸಜೆಷನ್ ಇಸ್ ಟು ಲರ್ನ್ ಸಿ ಪ್ರೋಗ್ರಾಮಿಂಗ್. ನಾನು ಫಸ್ಟು ಸಿ ಪ್ರೋಗ್ರಾಮಿಂಗ್ಗೆ ಕಲೀರಿ ಅಂತ ಹೇಳ್ತಿಲ್ಲ, ಫಸ್ಟ್ ಪೈಥಾನ ಕಲೀರಿ, ಚಿಕ್ಕದನ್ನು ಕಲೀರಿ, ನಂತರ ಸಿ ಪ್ರೋಗ್ರಾಮಿಂಗ್ನ ಕಲೀರಿ. ಡೈರೆಕ್ಟ್ ನೀವು ಸಿ ಪ್ರೋಗ್ರಾಮಿಂಗ್ಗೆ ಹೋಗೋದ್ರಿಂದ ನಿಮಗೆ ಅದು ಕಷ್ಟ ಅನಿಸ್ಬೋದು. ಸೊ ಪೈಥಾನ್ ಕಲಿತೆ ಸಿ ಪ್ರೋಗ್ರಾಮಿಂಗ್ ಕಲಿತ್ರೆ ಭಾಳ ಈಸಿ ಆಗುತ್ತೆ, ಬಿಕಾಸ್ ಸಿಂಟ್ಯಾಕ್ಸ್ ಎಲ್ಲ ಸಿ ಪ್ರೋಗ್ರಾಮಿಂಗಲ್ಲಿ ಐನೋ ಸ್ವಲ್ಪ ದೊಡ್ಡ ಇರುತ್ತೆ ಅಂತ ಅನಿಸುತ್ತೆ, ಬಟ್ ನಿಮಗೆ ಲಾಜಿಕ್ ತಿಳ್ಕೊಂಡ್ರೆ ಸಿ ಪ್ರೋಗ್ರಾಮಿಂಗು ಕೂಡ ಈಸಿ. ಫಸ್ಟ್ ಪೈಥಾನ ಕಲಿತು ಸಿ ಪ್ರೋಗ್ರಾಮಿಂಗ್ನ ಕಲೀರಿ, ಈಸಿಯಾಗಿ ಬರುತ್ತೆ. ನಾನು ಕೂಡ ಫಸ್ಟ್ ಪೈಥಾನಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ನನಗೂ ಕೂಡ ಸೇಮ್ ಫೀಲ್ ಇತ್ತು, ಸಿ ಪ್ರೋಗ್ರಾಮಿಂಗ್ ತುಂಬ ಕಷ್ಟ ಅಂತ. ಬಟ್ ಹೋಗ್ತಾ ಹೋಗ್ತಾ ಪೈಥಾನ್ ಕಲಿತಾದ್ಮೇಲೆ ಅಲ್ಲಿನ ಲಾಜಿಕ್ಕು ಇಲ್ಲಿನ ಲಾಜಿಕ್ ಎಲ್ಲ ಅರ್ಥ ಆದ್ಮೇಲೆ ಸಿಂಟ್ಯಾಕ್ಸ್ ಸ್ವಲ್ಪ ಡಿಫರ್ ಇರುತ್ತೆ ಅಷ್ಟೇ, ಬಟ್ ಮೋಸ್ಟ್ ಆಫ್ ದಿ ಥಿಂಗ್ ಸೇಮ್ ಇರುತ್ತೆ ಎಲ್ಲದರಲ್ಲೂ. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್. ಫಸ್ಟ್ ಫೀಚರ್ ಬಂದು ಇಟ್ಸ್ ಅ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆ ವರ್ಡಿಂಗಲ್ಲೇ ಇದೆ, ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದರೆ ಎಲ್ಲ ಪರ್ಪಸ್ಗಳಿಗೂ ಯೂಸ್ ಆಗುತ್ತೆ. ಇನ್ ದ ಸೆನ್ಸ್ ಅದು ಎಜುಕೇಷನ್ ಫೀಲ್ಡಲ್ಲಿ ಯೂಸ್ ಆಗುತ್ತೆ, ಹೆಲ್ತ್ ಸೆಕ್ಟರಲ್ಲಿ ಯೂಸ್ ಆಗುತ್ತೆ, ಮತ್ತು ಯಾವುದೇ ಒಂದು ಆ್ಯಪ್ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಯೂಸ್ ಆಗುತ್ತೆ, ಗೇಮ್ಸ್ಗೆ ಯೂಸ್ ಆಗುತ್ತೆ, ಬ್ರೌಸರ್ಸ್ ಯೂಸ್ ಆಗುತ್ತೆ, ಮತ್ತು ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಈ ಥರ ಎಲ್ಲ ಪರ್ಪಸ್ಗೂ ಕೂಡ ಈ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಬೋದು. ಸೊ ಇಟ್ಸ್ ಒನ್ ಆಫ್ ದಿ ಫೀಚರ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಮೋಸ್ಟ್ ಫೀಚರ್ ಈಸ್ ಇಟ್ಸ್ ಅ ಕಂಪೈಲ್ಡ್ ಲ್ಯಾಂಗ್ವೇಜ್. ತುಂಬ ಸಲ ಹೇಳ್ಬಿಟ್ಟಿದ್ದೀನಿ ನಾನು, ಡಿಫ್ರೆನ್ಸ್ ಬಿಟ್ವೀನ್ ಕಂಪೈಲ್ಡ್ ಮತ್ತು ಇಂಟರ್ಪ್ರಿಟರ್ ಅಂತಂದರೆ ಏನು ಅಂತ. ನನ್ನ ಪೈಥಾನ್ ವೀಡಿಯೋನ ನೋಡಿರೋರಿಗೆ ಗೊತ್ತಾಗುತ್ತೆ. ಇದು ಕಂಪೈಲ್ಡ್ ಲ್ಯಾಂಗ್ವೇಜ್. ಪೈಥಾನ್ ಅನ್ನೋದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜು, ಸಿ ಪ್ರೋಗ್ರಾಮಿಂಗ್ ಬಂದು ಕಂಪೈಲ್ಡ್ ಲ್ಯಾಂಗ್ವೇಜ್. ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಪ್ರಿಟರ್ ಮತ್ತು ಕಂಪೈಲರ್ ಏನು ಅಂತಂದರೆ ಸಿಂಪಲ್. ಇಂಟರ್ಪ್ರಿಟರು ಫಸ್ಟ್ ನಾವೊಂದು 15 ಲೈನ್ಸ್ ಕೋಡನ್ನು ಬರೆದಿರ್ತೀವಿ ಅಂತ ಇಟ್ಕೊಳ್ಳಿ. ಆ 15 ಲೈನ್ ಕೋಡಲ್ಲಿ ಫಸ್ಟ್ ಲೈನನ್ನು ನೋಡುತ್ತೆ ಇಂಟರ್ಪ್ರಿಟರ್. ಅಲ್ಲಿ ಯಾವುದಾದ್ರೂ ಎರರ್ ಇದ್ದರೆ ನಾವು ರನ್ ಮಾಡಿದಾಗ ಫಸ್ಟ್ ಲೈನ್ ಹ್ಯಾಸ್ ಎನ್ ಎರರ್, ಯಾವ ಎರರ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಅಕಸ್ಮಾತ್ ಅದರಲ್ಲಿ ಏನಾದರೂ ಎರರ್ ಇಲ್ಲ ಅಂತಂದರೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಆ ನೆಕ್ಸ್ಟ್ ಲೈನಿಗೆ ಬಂದು ನೆಕ್ಸ್ಟ್ ಲೈನಲ್ಲಿ ಎರರ್ ಇದೆಯಾ ನೋಡುತ್ತೆ. ಯಾವ ಎರರು ಇಲ್ಲ ಅಂತ ಅಂದರೆ ಆ ಸೆಕೆಂಡ್ ಲೈನ್ ಬಿಟ್ಟು ಥರ್ಡ್ ಲೈನಿಗೆ ಬರುತ್ತೆ. ಸೊ ಈ ಥರ ಪ್ರತಿಯೊಂದು ಲೈನನ್ನು ಲೈನ್ ಬೈ ಲೈನ್ ನೋಡಿ ಲಾಸ್ಟಲ್ಲಿ ಬಂದು ಯಾವುದೇ ಎರರ್ ಇಲ್ಲ ಅಂದಾಗ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದು ಇಂಟರ್ಪ್ರಿಟರ್. ಬಟ್ ಇದು ಕಂಪೈಲ್ಡ್ ಲ್ಯಾಂಗ್ವೇಜ್ ಯಾಕೆ ಅಂತ ಅಂದರೆ, ಅದು ಒಂದೇ ಸಲ ಫಸ್ಟ್ ಟು ಲಾಸ್ಟ್ ಚೆಕ್ ಮಾಡುತ್ತೆ, ಯಾವ್ಯಾವ ಲೈನಲ್ಲಿ ಎರರ್ ಇದೆ ಅಂತ ತೋರಿಸುತ್ತೆ. ಅಕಸ್ಮಾತ್ ಯಾವುದೇ ಲೈನಲ್ಲಿ ಎರರ್ ಇಲ್ಲ ಅಂತಂದರೆ ಒಂದು ಸಲ ಅದು ಕಂಪೈಲ್ಡ್ ಮಾಡಿ ಲಾಸ್ಟಲ್ಲಿ ಯಾವುದೇ ಎರರ್ ಇಲ್ಲ ಅಂದಾಗ ಎಕ್ಸಿಕ್ಯೂಟ್ ಆಗುತ್ತೆ ಪ್ರೋಗ್ರಾಮ್. ಸೊ ಅದಕ್ಕೆ ಇದನ್ನು ಕಂಪೈಲ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಲೈನ್ ಬೈ ಲೈನ್ ಚೆಕ್ ಮಾಡೋದು ಇಂಟರ್ಪ್ರಿಟರ್. ಅದು ಫಾರ್ ಎಕ್ಸಾಂಪಲ್ ಪೈಥಾನಲ್ಲಿ ಇದು ಕಂಪೈಲ್ಡ್ ಲ್ಯಾಂಗ್ವೇಜು. ಫಸ್ಟ್ ಟು ಲಾಸ್ಟ್ ಒಂದು ಸಲ ಕಂಪೈಲ್ ಆಗುತ್ತೆ, ಯಾವುದೇ ಎರರ್ ಇಲ್ಲ ಅಂತಂದರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಎರರ್ ಇದ್ದರೆ ಯಾವ್ಯಾವ ಲೈನಲ್ಲಿ ಎರರ್ ಇದೆ ಅಂತ ನಮಗೆ ತೋರಿಸುತ್ತೆ ರನ್ ಮಾಡಿದಾಗ. ಸೊ ಇದು ಕೂಡ ಕಂಪೈಲ್ಡ್ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್ ಇದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅಂದರೆ ಹ್ಯೂಮನ್ಸ್ಗಳಿಗೆ ಈಸಿಯಾಗಿ ಅರ್ಥ ಆಗೋ ಲ್ಯಾಂಗ್ವೇಜನ್ನ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದರೆ ಪ್ರೋಗ್ರಾಮರ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್. ಯೂಶ್ವಲಿ ಇಂಗ್ಲೀಷಲ್ಲಿ ಇರುತ್ತೆ. ಇಂಗ್ಲೀಷ್ ಬೇಸ್ಡ್ ಮೇಲೆ ಸಿಂಟ್ಯಾಕ್ಸ್ಗಳಿದ್ರೆ ಅದನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ್ಯಂಡ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಮಷೀನ್ಸ್ಗೆ ಈಸಿಯಾಗಿ ಅರ್ಥ ಆಗೋ ಲ್ಯಾಂಗ್ವೇಜ್ ಅಂತ ಅಂದರೆ ಅದು ಬೈನರಿ ಸಿಸ್ಟಮಲ್ಲಿ ಇರುತ್ತೆ, ಝೀರೋಸ್ ಒನ್ಸ್ ಝೀರೋ ಆ ಥರ ಇದ್ದರೆ ಅದು ಮಷೀನ್ ಲ್ಯಾಂಗ್ವೇಜ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ್ಯಂಡ್ ಸಿ ಪ್ರೋಗ್ರಾಮಿಂಗ್ ಬಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ವೇರ್ ಪ್ರೋಗ್ರಾಮರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಅಂತ ಅರ್ಥ. ನೆಕ್ಸ್ಟ್ ಇಟ್ಸ್ ಅ ಕೋರ್ ಲ್ಯಾಂಗ್ವೇಜ್. ನಾನು ಆಗಲೇ ಹೇಳಿದೆ ಇಟ್ಸ್ ಅ ಕೋರ್ ಲ್ಯಾಂಗ್ವೇಜ್ ಅಂತ ಅಂದರೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ಕೂಡ ಇದೊಂದು ಬೇಸ್ ಥರ. ಈ ಸಿ ಪ್ರೋಗ್ರಾಮಿಂಗ್ ಮೇಲೇ ಎಲ್ಲ ಕಾನ್ಸೆಪ್ಟ್ಸ್ಗಳು, ಪೈಥಾನಲ್ಲಿ ಇರೋ ಕಾನ್ಸೆಪ್ಟ್ಸು, ಜಾವಾ ಈ ಥರ ಎಲ್ಲದರಲ್ಲೂ ಕೂಡ ಈ ಬೇಸಿಸ್ ಮೇಲೆ ಅದು ಕ್ರಿಯೇಟ್ ಆಗಿರೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ತುಂಬ ಜನ ಇದನ್ನೇ ನೆಗ್ಲೆಕ್ಟ್ ಮಾಡ್ತೀರಾ. ಇದೇ ಬೇಸಿಸ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ಕೂಡ. ಸೊ ಇದನ್ನು ಕೋರ್ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಇಟ್ಸ್ ಅ ಪೋರ್ಟೇಬಲ್ ಲ್ಯಾಂಗ್ವೇಜ್.
ಪೋರ್ಟೇಬಲ್ ಅಂತಂದರೆ ಆಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಪೈಥಾನಲ್ಲಿ ಹೇಳಿದ್ದೀನಿ. ಪೋರ್ಟೇಬಲ್ ಲ್ಯಾಂಗ್ವೇಜ್ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಾಫ್ಟ್ವೇರ್ ಡೆವಲಪರ್ ತನ್ನ ಕೋಡನ್ನು ವಿಂಡೋಸಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆ ವಿಂಡೋಸಲ್ಲಿ ಕ್ರಿಯೇಟ್ ಮಾಡಿರೋ ಕೋಡು ಲಿನೆಕ್ಸ್, ಮ್ಯಾಕೋಸ್ ಈ ಥರ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮಲ್ಲೂ ಕೂಡ ರನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಮಾಡಿರೋ ಕೋಡು ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮಲ್ಲೂ ರನ್ ಆಗುತ್ತೆ, ಯಾವುದೇ ಎರರ್ ತೋರಿಸಲ್ಲ. ಇದು ಸಿಸ್ಟಮ್ ಡಿಪೆಂಡೆನ್ಸಿ ಇಲ್ಲ, ಇಟ್ಸ್ ಇಂಡಿಪೆಂಡೆಂಟ್ ಫ್ರಮ್ ದಿ ಸಿಸ್ಟಮ್. ಯಾವುದೇ ಸಿಸ್ಟಮ್ ಆದರೂ ಆ ಕೋಡು ರನ್ ಆಗುತ್ತೆ, ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿಲ್ಲ. ಇದು ಪೋರ್ಟೇಬಲ್ ಅಂತ ಕರಿತೀವಿ ಇದನ್ನು. ಇದು ಸಾಫ್ಟ್ವೇರ್ ಡೆವಲಪರ್ಸ್ಗೆ ತುಂಬ ವೆರಿ ಇಂಪಾರ್ಟೆಂಟ್ ಫೀಚರ್ ಬೇಕಾಗಿರೋದು. ಬಿಕಾಸ್ ಯಾರಾದರೂ ಒಂದು ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡುವಾಗ ಸಾಫ್ಟ್ವೇರ್ ಡೆವಲಪರ್ಸ್ ವಿಂಡೋಸಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದನ್ನು ಆ್ಯಕ್ಸೆಸ್ ಮಾಡೋರು ಕೂಡ ವಿಂಡೋಸನ್ನೇ ಯೂಸ್ ಮಾಡ್ತಾ ಇರ್ತಾರೆ ಅಂತ ಏನಿಲ್ಲ ಅಲ್ವಾ, ಗೊತ್ತಿರಲ್ಲ. ನಾವು ಅವ್ರು ಲಿನಕ್ಸ್ ಅಥವಾ ಮ್ಯಾಕೋಸನ್ನು ಯೂಸ್ ಮಾಡ್ತಿರ್ಬೋದು. ಸೊ ಅವ್ರು ಇದನ್ನು ಆ್ಯಕ್ಸೆಸ್ ಮಾಡಿದಾಗ ಅವರಿಗೆ ಎರರ್ ತೋರಿಸ್ಬಾರ್ದು, ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಇದು ಸಿಸ್ಟಮ್ ಡಿಪೆಂಡೆನ್ಸಿಯಿಂದ ದೂರ ಇರಬೇಕು, ಸಿಸ್ಟಮ್ ಇಂಡಿಪೆಂಡೆಂಟ್ ಇರಬೇಕು. ಅವ್ರು ಅದನ್ನು ಕೋಡ್ನ ಆ್ಯಕ್ಸೆಸ್ ಮಾಡಬೇಕು ಅಂತ ಅಂದರೆ ಯಾವುದೇ ಎರರ್ ಬರಬಾರ್ದು. ವಿಂಡೋಸಲ್ಲಿ ಹೇಗೆ ರನ್ ಆಯಿತೋ ಹಾಗೆ ಅವ್ರ ಆಪರೇಟಿಂಗ್ ಸಿಸ್ಟಮಲ್ಲೂ ಅದು ರನ್ ಆಗಬೇಕು. ಅದಕ್ಕೋಸ್ಕರ ಪೋರ್ಟೇಬಲ್ ಕೂಡ ವೆರಿ ಇಂಪಾರ್ಟೆಂಟ್ ಫೀಚರ್ಸ್, ಎಸ್ಪೆಷಲಿ ಫಾರ್ ಸಾಫ್ಟ್ವೇರ್ ಡೆವಲಪರ್ಸ್. ನೆಕ್ಸ್ಟ್ ಇದು ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್. ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಏನು, ಸ್ಟ್ರಕ್ಚರಿಂಗಲ್ಲಿ ಇರುತ್ತೆ. ಅಂದರೆ ನಾವು ಕೋಡನ್ನು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸಲ್ಲಿ ಕೋಡ್ ಇರುತ್ತೆ. ಆ ಸ್ಟೇಟ್ಮೆಂಟ್ ಅರ್ಥ ಆಗಿ ನೆಕ್ಸ್ಟ್ ಸ್ಟೇಟ್ಮೆಂಟು ನಾವು ಯೂಶ್ವಲಿ ಕರ್ಲಿ ಬ್ರೇಸಸನ್ನು ಯೂಸ್ ಮಾಡ್ತೀವಿ ಸಿ ಪ್ರೋಗ್ರಾಮಿಂಗಲ್ಲಿ. ಸ್ಟ್ರಕ್ಚರಿಂಗಲ್ಲಿ ಇರುತ್ತೆ, ತುಂಬ ನೋಡಿದ ತಕ್ಷಣ ಅರ್ಥ ಆಗದೇ ಇರೋ ಥರ ಏನಿರಲ್ಲ. ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಆಗಿರುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಆ ಅರ್ಥ ಆಗ್ಲಿಕ್ಕೋಸ್ಕರ ನಾವು ಕರ್ಲಿ ಬ್ರೇಸಸನ್ನು ಯೂಸ್ ಮಾಡ್ತೀವಿ ಸಿ ಪ್ರೋಗ್ರಾಮಿಂಗಲ್ಲಿ. ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ನೋಡಿ, ಎಲ್ಲ ಈ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋರ್ಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ವಿಡಿಯೋ ಬಂದು ನೋಡಿ, ಅವಾಗ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್ ಇದು ಎಕ್ಸ್ಟೆನ್ಸೆಬಲ್ ಲ್ಯಾಂಗ್ವೇಜ್. ಎಕ್ಸ್ಟೆನ್ಸೆಬಲ್ ಲ್ಯಾಂಗ್ವೇಜ್ ಅಂತಂದರೆ, ಎಕ್ಸ್ಟೆನ್ಸೆಬಲ್ ಅಂತಂದ್ರೆ ಏನು, ಎಕ್ಸ್ಟೆಂಡ್ ಮಾಡ್ಬೋದು ಅಂತ. ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸನ್ನು ಯೂಸ್ ಮಾಡಿ ಈ ಲ್ಯಾಂಗ್ವೇಜನ್ನ ಎಕ್ಸ್ಟೆಂಡ್ ಮಾಡ್ಬೋದು. ನಾವೇ ಫಂಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಇವಾಗ ನಿಮಗೆ ಅಷ್ಟು ಗೊತ್ತಾಗಲ್ಲ, ನಾನು ಅದನ್ನು ಕೂಡ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ಹೋಗ್ತಾ ನಿಮಗೆ. ಸದ್ಯಕ್ಕೆ ಅದು ಒಂದು ಎಕ್ಸ್ಟೆನ್ಸೆಬಲ್ ಲ್ಯಾಂಗ್ವೇಜ್ ಅಂತ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಡೈನಮಿಕ್ ಮೆಮೊರಿ ಅಲೋಕೇಶನ್ ಅಂತ ಅಂದರೆ, ಇವಾಗ ನಾವು ಒಂದು ಕೋಡನ್ನು ಬರೆಯುವಾಗ ಅದಕ್ಕೆ ಎಷ್ಟು ಮೆಮೊರಿ ಬೇಕು ಅಂತ ಗೊತ್ತಿರಲ್ಲ. ಸೊ ಈ ಸಿ ಪ್ರೋಗ್ರಾಮಿಂಗಲ್ಲಿ ಅದಕ್ಕೆ ಎಷ್ಟು ಮೆಮೊರಿ ಬೇಕೋ ಅಷ್ಟು ಮೆಮೊರಿನ ಗ್ರ್ಯಾಬ್ ಮಾಡಿ ಇಟ್ಕೊಂಡು, ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಇಟ್ಕೊಂಡು, ಯೂಸ್ ಮಾಡದೇ ಇರೋದನ್ನು ಅದು ವಾಪಸ್ ರಿಟರ್ನ್ ಮೆಮೊರಿ ಕಳಿಸುತ್ತೆ. ಅಂದರೆ ಸಫಿಷಿಯೆಂಟ್ ಮೆಮೊರಿಯನ್ನು ಯೂಸ್ ಮಾಡುತ್ತೆ, ಯಾವುದೇ ರೀತಿಯ ಎಕ್ಸ್ಟ್ರಾ ಮೆಮೊರಿ ಅಥವಾ ಮೆಮೊರಿ ಲಾಸ್ ಮಾಡಲ್ಲ. ಇಟ್ ಈಸ್ ಅ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದರೆ ಇಟ್ ಡಿವೈಡ್ಸ್ ದಿ ಎಂಟೈರ್ ಪ್ರೋಗ್ರಾಮ್ ಇಂಟು ಮಾಡ್ಯೂಲ್ಸ್ ಆರ್ ಸ್ಮಾಲ್ ಪಾರ್ಟ್ಸ್. ಅಂದರೆ ಇಡೀ ಕೋಡನ್ನು ನಾವು ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಯೂಸರ್ಸ್ಗೆ ಈಸಿಯಾಗಿ ಅರ್ಥ ಆಗೋ ಥರ ನಾವು ಆ ಕೋಡನ್ನು ಬರಿಬೋದು. ಸೊ ಅದನ್ನು ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಅಂತೀವಿ ನಾವು. ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತಂದರೆ ಸಿಂಪಲ್, ವಿಚ್ ವಿ ಕ್ಯಾನ್ ಡಿವೈಡ್ ದಿ ಎಂಟೈರ್ ಕೋಡ್ ಇಂಟು ಸ್ಮಾಲ್ ಪಾರ್ಟ್ಸ್ ಆ್ಯಂಡ್ ವಿ ಕ್ಯಾನ್ ಗೋ ಥ್ರೂ ದಟ್ ಈಸಿಲಿ. ಯೂಸರ್ಸ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಕಾಂಪ್ಲೆಕ್ಸಿಟಿ ಅನಿಸಲ್ಲ. ಸೊ ನೆಕ್ಸ್ಟ್ ಬಂದು ಇಟ್ಸ್ ಅ ಕೇಸ್ ಸೆನ್ಸಿಟಿವ್. ಅಂದರೆ ಸ್ಮಾಲ್ ಎಗೂ ಕ್ಯಾಪಿಟಲ್ ಎಗೂ ತುಂಬ ಡಿಫ್ರೆನ್ಸ್ ಇದೆ. ಸ್ಮಾಲ್ ಎಗೂ ಕ್ಯಾಪಿಟಲ್ ಎಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಸ್ಮಾಲ್ ಎನ ಯೂಸ್ ಮಾಡಿ ವೇರಿಯೇಬಲ್ಸಲ್ಲೆಲ್ಲ ನೀವು ಕ್ಯಾಪಿಟಲ್ ಏನ ಆ್ಯಕ್ಸೆಸ್ ಮಾಡಿದ್ರೆ ಪ್ರಿಂಟಲ್ಲಿ ಕೊಟ್ಟರೆ ಅದು ಎರರ್ ಬರುತ್ತೆ. ಸ್ಮಾಲ್ ಏನೇ ಬೇರೆ, ಕ್ಯಾಪಿಟಲ್ ಏನೇ ಬೇರೆ. ಇಟ್ಸ್ ವೆರಿ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಇದು. ನೆಕ್ಸ್ಟ್ ಇಟ್ಸ್ ಅ ಸ್ಮಾಲ್ ಲ್ಯಾಂಗ್ವೇಜ್. ಅಂದರೆ ಈ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಜಸ್ಟ್ 32 ಕೀವರ್ಡ್ಸ್ ಇದೆ ಅಷ್ಟೇ. ಸೊ ಇದು ಸ್ಮಾಲ್ ಲ್ಯಾಂಗ್ವೇಜ್. ಸಿಂಟೆಕ್ಸ್ ಜಾಸ್ತಿ ಇರ್ಬೋದು, ಸಿಂಟೆಕ್ಸ್ ಜಾಸ್ತಿ ಇದೆ ಅಂದ ತಕ್ಷಣ ಇಟ್ಸ್ ಬಿಗ್ ಲ್ಯಾಂಗ್ವೇಜ್ ಅಂತ ಅಂದ್ಕೊಳ್ಳೋದು ತಪ್ಪು. ಇದು ಸ್ಮಾಲ್ ಲ್ಯಾಂಗ್ವೇಜ್ ಬಿಕಾಸ್ ಕೀವರ್ಡ್ಸ್ ಆರ್ ಜಸ್ಟ್ 32 ಕೀವರ್ಡ್ಸ್ ಇಟ್ ಹ್ಯಾಸ್. ಸೊ ಇಟ್ಸ್ ಅ ಸ್ಮಾಲ್ ಲ್ಯಾಂಗ್ವೇಜ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟರ್ ಅನ್ನೋದು ಸ್ವಲ್ಪ ನ್ಯೂ ಕಾನ್ಸೆಪ್ಟ್ ಎಲ್ರಿಗೂ, ಬಿಕಾಸ್ ಈ ಪಾಯಿಂಟರ್ ಅನ್ನೋದು ನಾವು ಪೈಥಾನಲ್ಲಿ ನೋಡಲ್ಲ. ಅದೇ ಇದರೊಂದು ಡಿಫ್ರೆಂಟ್ ಫೀಚರ್ ಆ್ಯಂಡ್ ಯೂನಿಕ್ ಫೀಚರ್ ಇನ್ ಸಿ ಪ್ರೋಗ್ರಾಮಿಂಗ್ ಅಂತಂದರೆ ಪಾಯಿಂಟರ್, ವೆರ್ ವಿ ಕ್ಯಾನ್ ಆ್ಯಕ್ಸೆಸ್ ದಿ ಮೆಮೊರಿ ಡೈರೆಕ್ಟ್ಲಿ. ಪಾಯಿಂಟರ್ನ ಯೂಸ್ ಮಾಡಿ ಡೈರೆಕ್ಟಾಗಿ ಮೆಮೊರಿನ ಆ್ಯಕ್ಸೆಸ್ ಮಾಡ್ಬೋದು. ಇದೊಂದು ವೆರಿ ಯೂನಿಕ್ ಫೀಚರ್ ಸಿ ಪ್ರೋಗ್ರಾಮಿಂಗಲ್ಲಿ. ನೆಕ್ಸ್ಟ್, ಆ್ಯಂಡ್ ದಿಸ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಯೂಸ್ಡ್ ಇನ್ ಎಂಬೆಡೆಡ್ ಸಿಸ್ಟಮ್. ಅಂತ ಅಂದರೆ ನಾವು ಎಂಬೆಡೆಡ್ ಸಿಸ್ಟಮಲ್ಲಿ ಈ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನ ಯೂಸ್ ಮಾಡ್ಬೋದು. ಎಂಬೆಡೆಡ್ ಸಿಸ್ಟಮ್ ಅಂತಂದರೆ ಯಾವ್ದ್ಯಾವ್ದು ಬರುತ್ತೆ, ಹಾರ್ಡ್ವೇರ್ಸ್, ಆರ್ಡಿನೋ, ಮೈಕ್ರೋ ಕಂಟ್ರೋಲರ್, ಈ ಥರ ಹಾರ್ಡ್ವೇರ್ಸ್ಗಳನ್ನ ನಾವು ಯೂಸ್ ಮಾಡುವಾಗ ನಾವು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನ ಯೂಸ್ ಮಾಡಿ ಅದಕ್ಕೆ ಸಪೋರ್ಟಿವ್ ಆಗಿ ಕೊಡ್ಬೋದು. ಸೊ ನೆಕ್ಸ್ಟು ಇದು ಸಿಸ್ಟಮ್ ಸಾಫ್ಟ್ವೇರಲ್ಲಿ ಯೂಸ್ ಆಗುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಅಂತ ಅಂದರೆ ಯಾವ್ದ್ಯಾವ್ದು ಬರುತ್ತೆ,
ಫಾರ್ ಎಕ್ಸಾಂಪಲ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ವಿಂಡೋಸ್, ಲಿನಕ್ಸ್, ಮ್ಯಾಕೋಸ್ ಅದೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ಗೆ ಬರುತ್ತೆ. ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲೂ ಯೂಸ್ ಮಾಡ್ಬೋದು. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಅಂದರೆ ಏನು ಅಂದರೆ ಈ ಸಿಸ್ಟಮ್ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ರೆ, ಎಕ್ಸಾಂಪಲ್ ಯೂಟ್ಯೂಬ್, ಗೂಗಲ್ ಕ್ರೋಮ್, ಟ್ವಿಟರ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆರ್ ಗೇಮಿಂಗ್ ಆ್ಯಪ್ಸ್, ಇದೆಲ್ಲ ಅಪ್ಲಿಕೇಶನ್ಸ್ ಆಫ್ ದಿ ಸಾಫ್ಟ್ವೇರ್. ಅಂದರೆ ಪ್ರೋಗ್ರಾಮರ್ಸ್ಗೆ ಡೈರೆಕ್ಟಾಗಿ ನೋಡೋಕ್ಕಾಗೋವಂಥದ್ದು ಅಪ್ಲಿಕೇಶನ್ಸ್. ಅಂದರೆ ಆ್ಯಪ್ಸ್ ಅಂತ ಈಸಿಯಾಗಿ ಇಟ್ಕೊಳ್ಳಿ, ಆ್ಯಪ್ಸ್ ಎಲ್ಲ ನಮಗೆ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರುತ್ತೆ. ಸೊ ಇದರ ಸಿಸ್ಟಮ್ ಸಾಫ್ಟ್ವೇರ್ನ ಯೂಸ್ ಮಾಡಿ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಾರಲ್ಲ, ಅದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂಡರ್ ಬರುತ್ತೆ. ಸೊ ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ, ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರು. ಇಷ್ಟು ಬಂದು ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಫ್ಲೋ ಏನಿದೆ, ಇನ್ ದ ಸೆನ್ಸ್ ಕೋಡ್ ಹೇಗೆ ರನ್ ಆಗುತ್ತೆ, ಯಾವ್ಯಾವ ಫೈಲ್ಸ್ ಕ್ರಿಯೇಟ್ ಆಗುತ್ತೆ ಕೋಡ್ ಎಕ್ಸಿಕ್ಯೂಟ್ ಆಗುವಾಗ, ಇನ್ ದ ಸೆನ್ಸ್ ಫುಲ್ ಪ್ರೊಸೀಜರ್ ಆಫ್ ದಿ ಕೋಡ್ ರನ್ನಿಂಗ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟು ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್. ಯಾರೂ ಕೂಡ ಫೀಚರ್ಸ್ ಕಷ್ಟ ಅಂತ ಗಿವ್ ಅಪ್ ಮಾಡಬೇಡಿ. ಐ ಡೆಫಿನೆಟ್ಲಿ ಮೇಕ್ ಯು ಪೀಪಲ್ಸ್ ಈಸಿ. ಆ್ಯಂಡ್ ನನ್ನ ವೀಡಿಯೋನ ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ನೂ ನೋಡ್ತಾ ಬನ್ನಿ, ಫಾಲೋ ಮಾಡಿ. ಡೆಫಿನೆಟ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸಿಯಾಗಿ ಅರ್ಥ ಆಗೋ ಥರ ಕನ್ನಡದಲ್ಲೇ ಹೇಳ್ಕೊಡ್ತೀನಿ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ಆ್ಯಂಡ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್.